ಯಾವಾಗ ನಮ್ಗೆ ಹಾನಿ ಆಗುತ್ತೋ ಅವಾಗಲೇ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಬಟ್ ಆದ್ರೆ ಅವ್ರು ಅವಾಗ ಕೊಟ್ಟಿಲ್ಲ, ಈಗ ಕೊಟ್ಟಿಲ್ಲ. ಅದು ರಾಜಕೀಯ ಪ್ರೇರಿತ. ಇಷ್ಟು ವರ್ಷ ಯಾವ್ದು ರೇಪ್ ಕೇಸ್ ಯಾವ್ದು ಬಂದಿಲ್ಲ. ನಿನ್ನೆ ಜಾಮೀನು ಆದ ತಕ್ಷಣ ಇವತ್ತು ಮತ್ತೆ ರೇಪ್ ಕೇಸ್ ಹೆಂಗ್ ಬರುತ್ತೆ? ಇದೊಂದು ರಾಜಕೀಯ ಅಷ್ಟೇ ಅಲ್ಲ. ಹೆಂಗಸರಿಗೆ ಪ್ರೊಟೆಕ್ಷನ್ ಇರಬೇಕು, ಮಿನಿಸ್ಟರ್ ಅವ್ರಿಗೆ ಕೇಸ್ಗಳು ಆಗ್ಬೇಕು. ತಪ್ಪು ಮಾಡಿದ್ರೆ ತಪ್ಪ ಅವರು ಆರ್ ನಗರದಲ್ಲಿ ತುಂಬಾ ಕೆಲಸ ಒಳ್ಳೊಳ್ಳೆ ಕೆಲಸನೇ ಮಾಡೋರು. ಏನು ಇತ್ತೀಚೆಗೆ ನಮ್ಗನ್ಕೂ ಗೊತ್ತಿಲ್ಲ. ಸಹಜವಾಗಿ ಯಾವನು ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ಆ ಪಕ್ಷ ಈ ಪಕ್ಷ ಅಂತ ನಮ್ಗೆ ಭೇದವ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. 100% ತಪ್ಪು ಅಂತ ಗವರ್ಮೆಂಟ್ ಹೇಳ, ಅವ್ರ ಪಾರ್ಟಿನವರು ಹೇಳ್ತಾ ಇದ್ದಾರೆ ತಪ್ಪು ಅಂತ. ಆರ್ ನಗರ ಶಾಸಕ ಮುನಿರತ್ನ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಿಸುವಂತಾಗಿದೆ. ಈ ಹಿಂದೆ ಜಾತಿ ನಿಂದನೆ ಹಾಗೂ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಗೂ ಕೆಟ್ಟದಾಗಿ ಮಾತನಾಡಿದ್ದಾರೆ ಹೆಣ್ಮಕ್ಳ ಮೇಲೆ ಅಂತ ಹೇಳಿ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಕೂಡ ಮುನಿರತ್ನ ಅವರು ಇದ್ರು. ಈಗ ಜಾಮೀನು ಸಿಕ್ಕ ಬೆನ್ನಲ್ಲಿಯೇನೆ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇವರ ವಿರುದ್ಧ ರೇಪ್ ಕೇಸ್ ಹಾಗೂ ಹನಿ ಟ್ರ್ಯಾಪ್ ಕೇಸ್ ಫೈಲ್ ಆಗಿದೆ. ಕಗ್ಗಲಿಪುರ ಪೊಲೀಸರು ಸೆಂಟ್ರಲ್ ಜೈಲ್ನಲ್ಲೇನೆ ಅರೆಸ್ಟ್ ಮಾಡಿದ್ದಾರೆ ಮುನಿರತ್ನ ಅವರನ್ನ. ಈ ಕುರಿತಾಗಿ ನಮ್ಮ ಜನ ಏನ್ ಹೇಳ್ತಾರೆ ಕೇಳ್ಕೊಂಡ್ ಬರೋಣ ಬನ್ನಿ. ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಮೇಡಮ್, ಅದು ರಾಜಕೀಯ ಪ್ರೇರಿತ. ಅದು ಜಾತಿ ನಿಂದನೆ ಕೇಸು ಸತ್ಯ ಇರ್ಬೋದು, ಬಟ್ ರೇಪ್ ಕೇಸ್ ಸತ್ಯ ಅಲ್ಲ ಮೇಡಮ್. ಯಾವಾಗ ರೇಪ್ ಆಗಿದೆ ಅವಾಗಲೇ ಕೊಡಬೇಕಾಯ್ತು. ಅವ್ರು ಇಷ್ಟ ಬಂದಾಗ ಕೊಟ್ಟರೆ ಅದಕ್ಕೆ ಬೆಲೆ ಎಲ್ಲಿದೆ? ಯಾವಾಗ ನಮ್ಗೆ ಹಾನಿ ಆಗುತ್ತೋ ಅವಾಗಲೇ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಬಟ್ ಆದರೆ ಅವ್ರು ಅವಾಗ ಕೊಟ್ಟಿಲ್ಲ, ಈಗ ಕೊಟ್ಟಿದ್ದಾರೆ. ಅದು ರಾಜಕೀಯ ಪ್ರೇರಿತ. ಕೊಲೆ ಮಾಡ್ತಾರಂದ್ರೆ ಈಗ ಯಾಕೆ ಕೊಟ್ಟರೆ ಆಗಲೇ ಕೊಡಬೇಕಾಗಿತ್ತು, ಏನಾದರೂ ಆಗಲಿ ಅಂತ. ಈ ಕೆಲಸ ಆಗಲೇ ಮಾಡ್ಬೋದಾಗಿತ್ತಲ್ಲ. ಇದು ರಾಜಕೀಯ ಪ್ರೇರಿತ ಮೇಡಮ್. 89% ತಪ್ಪಿರಲ್ಲ ಮೇಡಮ್. ರಾಜಕೀಯ ಬಿಟ್ಟು ಬೇರೆ ಏನಾದ್ರು ಕೇಳಿ ಮೇಡಮ್, ಹೇಳ್ಬಿಡ್ತಾರೆ. ರಾಜಕೀಯದವ್ರದ್ದೆಲ್ಲ ಬರೀ ಸುಳ್ಳೆ ಅದೆಲ್ಲ. ಅವರೆಲ್ಲ ಇವ್ರ ಮೇಲೆ ಅವ್ರು ಮಾಡೋದು, ಅವ್ರ ಪಾರ್ಟಿ ಬಂದಮೇಲೆ ಇವ್ರ ಮೇಲೆ ಮಾಡೋದು, ಇವ್ರ ಪಾರ್ಟಿ ಬಂದಮೇಲೆ ಅವ್ರ ಮೇಲೆ ಮಾಡೋದು, ಅದೆಲ್ಲ ಸುಳ್ಳು ಮೇಡಮ್. ಲಾಸ್ಟ್ ಟೈಮು BJP ಸರ್ಕಾರದ ಈಶ್ವರಪ್ಪನ ಮೇಲೇನೂ ಅದನ್ನೇ ಮಾಡಿದ್ರು, ಮತ್ತು ಇವ್ರು ಇದ್ದಾಗ ಅದನ್ನೇ ಮಾಡ್ತಾ ಇದ್ದಾರೆ. ಯಾರು ಸತ್ಯ ಒಟ್ಟು ಮುಟಾಳ್ರಾಗೋದು ಪಬ್ಲಿಕ್ಕೇ ಮೇಡಮ್. ರಾಜಕಾರಣಿಗಳೆಲ್ಲ ಒಂದೇ ಮೇಡಮ್. ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಎದುರಿಸ್ತಾರೆ ಮೇಡಮ್. ಕಾಂಗ್ರೆಸ್ ಸರ್ಕಾರ ಬಿದ್ದೋದ್ಮೇಲೆ ಎದುರಿಸಲ್ಲ ಮೇಡಮ್. ಆಚೆ ಬರ್ತಾರೆ 100%. ಇಷ್ಟು ವರ್ಷ ಯಾವ್ದು ರೇಪ್ ಕೇಸ್ ಯಾವ್ದು ಬಂದಿಲ್ಲ. ನಿನ್ನೆ ಜಾಮೀನು ಆದ ತಕ್ಷಣ ಇವತ್ತು ಮತ್ತೆ ರೇಪ್ ಕೇಸ್ ಹೆಂಗ್ ಬರುತ್ತೆ? ಇದೊಂದು ರಾಜಕೀಯ ಅಷ್ಟೇ ಅಲ್ಲ. ಅವ್ರು ಇಷ್ಟು ದಿನ ಜೊತೆಗಿದ್ರಲ್ಲ, ಈಗ ರಿವರ್ಸ್ ಆಗಿ ಈ ತರ ಅತ್ಯಾಚಾರ ಮಾಡಕ್ ಬಂದ್ರೆ, ಬಲಾತ್ಕಾರ ಮಾಡಕ್ ಬಂದಿದ್ದಾರೆ. ಇಷ್ಟು ದಿನ ಹೇಳ್ಬೋದಾಗಿತ್ತಲ್ಲ. ಹನಿ ಟ್ರ್ಯಾಪ್ ಕೂಡ ಮಾಡಿದ್ದಾರೆ ಅಂತ, ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಎಲ್ಲ ಕೂಡ ಯಾರು ನಾವು ನೋಡಿಲ್ಲ. ನಿಜಾಂಶದ ಆಚೆ ಬರಬೇಕಲ್ಲ. ಆಚೆ ಬಂದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರಿಗೂ ಆಗಲ್ಲ. ಸ್ವಲ್ಪ ರಾಜಕೀಯ ಮಾಡ್ತಾರೆ. BJP ಸರ್ಕಾರ ಬಂದ್ರೆ ಅವ್ರ ಮೇಲೆ ರಾಜಕೀಯ ಮಾಡ್ತಾರೆ. ಇದೆಲ್ಲ ಅಷ್ಟೇ ಅಲ್ಲ, ಕುತಂತ್ರ. ಇದು ಮುನಿರತ್ನ ಮೇಲೆ ಕಾಂಗ್ರೆಸ್ ಅವ್ರಿಗೆ ಶೇಡ್ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರು ಕಾಂಗ್ರೆಸ್ಸಿಂದ BJPಗೆ ಹೋದಾಗಿಂದ ಅವ್ರ ಮೇಲೆ ಶೇಡ್ ಇದ್ದೇ ಇರುತ್ತೆ. ಮಾಡಿರ್ತಾರೆ, ಬಟ್ ನಾವು ನೋಡಿರಲ್ಲ. ನಿಜಾಂಶ ಆಚೆ ಬರಬೇಕು. ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಏನಂತ. ಗೊತ್ತಿಲ್ಲಲ್ಲ ಮೇಡಮ್, ಕೋರ್ಟಲ್ಲಿ ಇರುತ್ತಲ್ಲ, ಆಚೆ ಬರಬೇಕಲ್ಲ. ಆ ಹೆಣ್ಮಗು ಇಷ್ಟು ದಿನ ಹೆಂಗೆ ಕಣ್ಮುಚ್ಕೊಂಡಿದ್ಲ, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಫಸ್ಟ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಆವಾಗ ಅವ್ರು ಮಟ್ಟ ಆಗ್ತಾ ಇದ್ರಲ್ಲ, ಫಸ್ಟೇ ಮಟ್ಟ ಆಗಿಬಿಡ್ತಾ ಇದ್ರಲ್ಲ. ಅವ್ರದ್ದು ಏನಿದೆ ಏನು ನಮ್ಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲದ್ರೆ ಮಾತಾಡೋಕ್ಕೂ ಆಗಲ್ಲಲ್ಲ. ಏನೋ ಗೊತ್ತಿದ್ರೆ ಮಾತಾಡ್ಬೋದು. ಅದು ನೋಡಿ, ಎಸ್ಪೆಷಲಿ ಗೌರ್ಮೆಂಟು ಹೆಂಗಸರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಪ್ರಯಾರಿಟಿ ಫಸ್ಟ್ ಕೊಡಬೇಕು. ಅವ್ರು ಮುಂದೆ ಬರಬೇಕು. ಅವರು ಸೇಫ್ಟಿ ಇಲ್ಲ ಹೆಂಗೆ ಬರ್ತಾರೆ ಹೆಂಗಸರು? ಸೇಫ್ಟಿ ಇರಲ್ಲ ಅವ್ರಿಗೆ. ಮೇಲೆ ಕೆಲಸಕ್ಕೆ ಬಂದ್ರೆ ಅವರು ಕಟ್ಟಿದ ಸಹ ನೋಡ್ತಾರೆ. ಅವರು ಕೆಲಸ ಹಿಂಗೆ ಮಾಡೋಕ್ಕಾಗುತ್ತೆ. ಅದು ಫಸ್ಟ್ ಗೌರ್ಮೆಂಟ್ ಪ್ರಯಾರಿಟಿ ಕೊಡಬೇಕು. ಯಾರು ಹೆಂಗಸರಿಗೆ ಇದು ಮಾಡ್ತಾರೆ ಕೇಸ್ ಇರಬೇಕು, ಅವ್ನಿಗೆ ಭಯ ಇರಬೇಕು. ಹೆಂಗಸರು ಮುಂದೆ ಹೋಗ್ಬೇಕಂದ್ರೆ ಅವನು 10 ಸಲ 100 ಸಲ ಯೋಚನೆ ಮಾಡಬೇಕು. ಅವನು ನಾನು ಹೆಂಗೆ ನೋಡಬೇಕು, ಅವು ಇದು ಮಾಡಬೇಕು. ಸಿಸ್ಟರ್ ಥರ ನೋಡಬೇಕು, ಆ್ಯಸ್ ಎ ಫ್ರೆಂಡ್ ಥರ ನೋಡಬೇಕು. ಮೈಂಡಲ್ಲಿ ಇದಿರಬಾರ್ದು. ಆವಾಗ ಲೈಫು ಓವರ್. ಗೌರ್ಮೆಂಟ್ ಶುಡ್ ಬ್ರಿಂಗ್ ಔಟ್ ರೂಲ್ಸ್ ರೆಗ್ಯುಲೇಷನ್ ಆ್ಯಂಡ್ ಪೀಪಲ್ ಶುಡ್ ಫಾಲೋ ದಟ್ ಒನ್. ಸೇಫ್ಟಿ ಇಲ್ಲ ಅಂದರೆ ವೇಸ್ಟ್ ಅದು. ಅದೇ ಇವಾಗ ಪಾಲಿಟಿಷಿಯನ್ಸ್ ಭಾಳ ಜನ ಏನು ಕಂಟ್ರೋಲ್ ಮಾಡಿದ್ದಾರೆ, ಕಟ್ ಕೆಲಸ ಮಾಡ್ತಾರೆ. ಅವ್ರಿಗೆ ಇದು ಕೇಸು ಇದೆಲ್ಲ ಭಯಪಟ್ಟು, ರೋಡ್ ಭಯಪಟ್ಟು ಅವ್ರಿಗೆ ಹೆಂಗಸರಿಗೆ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಇಲ್ಲ. ಮುಂದೆ ಬಂದು ಹೇಳೋಕ್ಕೆ ಧೈರ್ಯ ಇಲ್ಲ. ಯಾರು ಬರ್ತಾರೆ ಹೇಳೋಕ್ಕೆ? ಅವರು ಅದು ಧೈರ್ಯ ಮಾಡೋಕ್ಕೆ ಮಿನಿಸ್ಟರ್ಗಳಿಗೆಲ್ಲ ಕೇಸ್ ಆಗಬೇಕು. ಅವ್ರಿಗೆ ಬಿಡಬಾರ್ದು. ಅವ್ರಿಗೆ ತಪ್ಪು ಕೆಲಸ ಅದು 1 ವರ್ಷ ಆಯ್ತಾ 2 ವರ್ಷ ಆಯ್ತಾ ಅಂತ ಬಂದ್ಬಿಡ್ತಾರೆ. ಅವ್ರ ರೂಲ್ಸ್ ರೆಗ್ಯುಲೇಷನ್ ಇರಬೇಕು. ಸ್ಟ್ರಾಂಗ್ ರೂಲ್ಸ್ ರೆಗ್ಯುಲೇಷನ್ ಇರಬೇಕು. ಹೆಂಗಸರಿಗೆ ಪ್ರೊಟೆಕ್ಷನ್ ಇರಬೇಕು. ಮಿನಿಸ್ಟರ್ಗೆ ಕೇಸ್ಗಳು ಆಗಬೇಕು. ತಪ್ಪು ಮಾಡಿದ್ರೆ ತಪ್ಪು. ಅವನು ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್ ಅವನು ಇರೋದು. ಪಬ್ಲಿಕ್ ವೋಟ್ ಮಾಡಿ ಅವನಿಗೆ ಮುಂದೆ ಮಾಡಿಸೋದು ಅವ್ನ ಕೆಲಸ. ಪಬ್ಲಿಕ್ ಸರ್ವೆಂಟ್ ಪ್ರೊಟೆಕ್ಷನ್ ಮಾಡಬೇಕು, ಪಬ್ಲಿಕ್ ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲೇಡೀಸು ಜೆಂಟ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ರೂಲ್ಸ್ ರೆಗ್ಯುಲೇಷನ್. ಹೆಂಗಸರು ಒಬ್ರು ಹೋಗ್ರೆ ಧೈರ್ಯ ಇರಬೇಕು. ಒಬ್ರು ಹೋಗ್ರೆ ಧೈರ್ಯ ಇರಬೇಕು. ಆ ಥರ ಪ್ರೊಟೆಕ್ಷನ್ ಇರಬೇಕು. ಎಲ್ಲ ಕಡೆ ಕ್ಯಾಮ್ರಾ ಹಾಕಿ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ. ಫೋನ್ಗಳು ಇಮಿಡಿಯೇಟ್ ಫೋನ್ಗಳು ಇರಬೇಕು. ನಂಬರ್ ಇಮಿಡಿಯೇಟ್ ಫೋನ್ ಮಾಡಿ ಇಮಿಡಿಯೇಟ್ ಪೊಲೀಸ್ ಬರಬೇಕು. ಆ ಥರ ಪ್ರೊಟೆಕ್ಷನ್ ಮಾಡಿದ್ರೆ ಸಿಟಿ ಚೆನ್ನಾಗಿರುತ್ತೆ ಬೆಂಗಳೂರು. ಇಲ್ಲಾಂದರೆ ಹಾಳಾಗ್ಬಿಡುತ್ತೆ.
ಔಟ್ಸೈಡ್ ರಿಂಗ್ ರೋಡ್ ಬ್ಯಾಂಗ್ಳೂರೆಲ್ಲ ಸೇಫ್ಟಿ ಇಲ್ಲ. ಲಾಟ್ ಆಫ್ ನಾಟ್ ಪೀಪಲ್ ಹ್ಯಾವ್ ಸೆಟಲ್ ದೇರ್. ಸೊ ಅವರು ಆಚೆ ಕಡೆ ಬರಲ್ಲ ಸೇಫ್ಟಿ ಪ್ರೊಟೆಕ್ಷನ್ಗೆ. ಲೋಕಲಿಟ್ಗೆ ಆಚೆ ಕಡೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಕೆಲಸ ಇಲ್ಲ, ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಪಾಪ ಅವ್ರು ಏನು ಮಾಡೋಕ್ಕಾಗತ್ತೆ? ಲೋಕಲಿಟ್ಗೆ ಪ್ರಿಫರೆನ್ಸ್ ಕೊಡಿ, ಕೆಲಸ ಕೊಡಿ, ಅವರು ಮುಂದೆ ಬರ್ತಾರೆ. ಆಚೆ ಅವರು ಬಂದು ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಬೆಂಗಳೂರು ವಾತಾವರಣ ಎಲ್ಲ ಹಾಳಾಗ್ತಾ ಇದೆ ನಾರ್ತ್ ಇಂಡಿಯಾನಿಂದ. ಅದು ನೋಡಿ, ಫಸ್ಟ್ ಗೌರ್ಮೆಂಟ್ ಶುಡ್ ಲುಕ್ ಆಫ್ಟರ್ ದಟ್. ಕರ್ನಾಟಕ ಅಂತ ಅಲ್ಲಮ್ಮ, ಥ್ರೋಟ್ ಇಂಡಿಯಾದಲ್ಲಿ ಇಂಥವು ನಡೀತವೆ. ಅದು ಕಾನೂನುಬದ್ಧವಾಗಿ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲ ಅಂತ ಅದ್ರ ತಕ್ಕನಾಗಿ ಏನನ್ನ ಬೇರೆ ಏನನ್ನ ಒಂದು ತಪ್ಪೇ ಮಾಡಿಲ್ಲ ಅಂತ ಏನನ್ನ ಸಾಕ್ಷಿ ಆಧಾರ ಏನನ್ನ ಇತ್ತು ಅಂತ ಅಂದರೆ ಅವ್ರನ್ನ ಕಾನೂನಿಂದ ಏನೈತೋ ಅವ್ರಿಗೆ ಪರಿಹಾರ ಕೊಡ್ಬೇಕು. ಅಷ್ಟೇ ನಾವು ಇವಾಗ ಇನ್ನಷ್ಟು ಸಂಕಷ್ಟಗಳನ್ನ ಎದುರಿಸ್ತಾರ ಮುನಿರತ್ನ ಅವರು, ಇಲ್ಲ ಆಚೆ ಬರ್ತಾರ ನಾನು ಈ ತರ ಮಾಡೇ ಇಲ್ಲ? ಅವರು RR ನಗರದಲ್ಲಿ ತುಂಬ ಕೆಲಸ ಒಳ್ಳೊಳ್ಳೆ ಕೆಲಸನೇ ಮಾಡೋರಮ್ಮ. ಅದೇನು ಇತ್ತೀಚೆಗೆ ನಮ್ಗನ್ಕೂ ಗೊತ್ತಿಲ್ಲ. ಇವರು ಹಿಂಗೆಲ್ಲ ಅಂದವ್ರೆ ಆಡವ್ರೆ, ಒಕ್ಕಲಿಗರ ಬಗ್ಗೆ ಏನೋ ಅಂದವ್ರೆ ಆಡವ್ರೆ ಅಂತ ಇದು ನಡೆದಿರೋ ಸುದ್ದಿನ ಅಥವಾ ಏನು ಎತ್ತ ಅಂತ ನಮಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅಂದ್ರೆ ಸರ್ ಒಳ್ಳೆ ಹೋಗಿ ಆಡಲ್ಲ ಅನ್ನೋದು ಅದು ಏನೋ ಸಾಕ್ಷಿ ಆಧಾರದ ಮೇಲೆ ನನ್ನ ಅವ್ರನ್ನ ಬಂಧಿಸಿ ನನ್ನ ಪರಬ್ನಗರ ಜೈಲು ಸೇರಿಸವ್ರೆ ಅಂತ ಅನ್ಕೊಂತೀವಿ. ಏನನ್ನ ಆ ಲೆಕ್ಕ ಏನನ್ನ ಇತ್ತು ಅಂತಂದರೆ ಅವ್ರ ಬಗ್ಗೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ. ಇಲ್ಲ ಅವರು ನಾವು ಕಂಡಿದ್ದ ಮಟ್ಟಿಗೆ RR ನಗರ ಪ್ರತಿ ರೋಡು ಇನ್ನೊಂದು ಮತ್ತೊಂದು ಎಲ್ಲ ಪಾಪ ಡೆವಲಪ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡೊಂದಿಲ್ಲ. ಬಟ್ ಇತ್ತೀಚೆಗೆ ಬಂದಿರೋ ಸುದ್ದಿ ಅಲ್ವಾ ಇದು? ಇಷ್ಟೊಂದು 2-3 ತಿಂಗಳಿಂದ ಅಲ್ಲಮ್ಮ ಅವರು ಮಾಡಿರೋದು. ಹಾಂ, ಈಗ ನಮಗೆ ಒಂದು ತಿಂಗಳಿಂದ ಈಚೆಗೆ ಗೊತ್ತಾದ ಇರೋದು. ಅವರು RR ನಗರದಲ್ಲಿ ಒಳ್ಳೆ ಹೆಸರು ಮಾಡಿದ ವ್ಯಕ್ತಿನ. ಏನು ಈ ಬಗ್ಗೆ ಇದೇನು ಗಾಳಿ ಸುದ್ದಿನ ಅಥವಾ ನಿಜಾನ ಅಂತ ನಮಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಕಾನೂನಿದೆ, ಕಾನೂನಲ್ಲಿ ಅವ್ರಿಗೆ ಒಳ್ಳೇದಾದರೆ ಒಳ್ಳೇದು ಮಾಡಿದರೆ ಒಳ್ಳೇದಾಗಲಿ, ಇಲ್ಲ ಅಂದರೆ ಕಾನೂನು ಕ್ರಮ ಏನೈತೋ ಜರುಗಿಸ್ಬೋದು. ಇದು ಹೆಂಗಂತ ಹೇಳಿದ್ರೆ ಯಾರು ಕೂಡ ರಾಜಕೀಯದಲ್ಲಿ ಸೇವೆ ಮಾಡ್ಬೇಕಂತ ಯಾರು ಬಂದಿಲ್ಲ ಮೇಡಮ್. ಇವಾಗ ಅದು ಹಿಂದಿನ ರಾಜಕೀಯ ಚೆನ್ನಾಗಿತ್ತು, ಒಂದು ಸೇವೆ ಮಾಡಬೇಕು ಜನರಿಗೆ ಅಂತ ಬಂದವರಿದ್ದಾರೆ. ಇವಾಗ ಏನಿಲ್ಲ, ಯಾವಾಗ ಅವನ್ನೇ ಇಳಿಸೋದು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಯಾವ ಪಕ್ಷ ಅಂದ್ರೆ ಎಲ್ಲ ಪಕ್ಷನೂ ಅವ್ರಿಗೆ ಟಾರ್ಗೆಟ್ ಒಳ್ಳೆ ಏನು ಇದಿಲ್ಲ, ಏನು ಒಪಿನಿಯನ್ ಇಲ್ಲ. ಅಂದರೆ ಜನರಿಗೆ ಯಾವ ಥರ ಸೇವೆ ಕೊಡಬೇಕು, ನಾನು ಗೆಲ್ಸಿದ್ದಾರೆ ನನ್ನ ಜನರಿಗೆ ಸೇವೆ ಕೊಡಬೇಕು, ಅದೆಲ್ಲ ಏನಿಲ್ಲ. ನಾನು ದುಡ್ಡು ಮಾಡಬೇಕು ಆ ಥರ ಒಂಥರ ಟಾರ್ಗೆಟ್. ನಿಮ್ಮ ಮೇಲೆ ನಮ್ಮ ಮೇಲೆ ನೀವು ಆ ಥರ ಟಾರ್ಗೆಟ್ ಮಾಡಿಕೊಂಡು ಈ ಲೈಫ್ ಆಗಿದೆ ಯಾವುದು ರಾಜಕೀಯ. ಅಂದ್ರೆ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ವಾ ಅಂತ? ಅಂದ್ರೆ ಶಾಸಕರೇ ಈ ರೀತಿ ಎಲ್ಲ ಮಾಡ್ತಾರೆ ಅಂದಾಗ ಹೆಣ್ಮಕ್ಳು ಅಲ್ಲ, ಶಾಸಕರಾಗಿ ಮಾಡಬಾರ್ದು. ಮಾಡಿದ್ರೆ ಅದು ತಪ್ಪೇನೆ, ಯಾರೇ ಆಗಲಿ, ಯಾವ ಶಾಸಕರೇ ಆಗಲಿ. ಶಾಸಕರು ಅಂತಲ್ಲ, ಪ್ರತಿಯೊಬ್ಬರು, ಇದು ನಾಟ್ ಓನ್ಲಿ ಫಾರ್ ಶಾಸಕ, ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸರ್ಕಾರ ಏನ್ ಕ್ರಮ ತಗೋಬೇಕು ಸರ್? ಅಲ್ಲ, ಕ್ರಮ ತಗೋಬೇಕು. ಇವಾಗ ಎಲ್ರಿಗೆ ನಮ್ಮ ಇದು ಏನು ಸಂವಿಧಾನದಲ್ಲಿ ಏನಿದೆಯೋ ನ್ಯಾಯಬದ್ಧ ಕ್ರಮ ಅದು ಕೈಗೊಳ್ಳಲೇಬೇಕು. ಯಾರು ಸಾಕ್ಷಿ ಅಲ್ಲ, ದೇವ್ರು ಹೇಳ್ತೀನಿ. ನಾವೇ ನಮ್ಮ ಕೆಲಸ ಅಷ್ಟು ನೋಡ್ಕೋಬೇಕೆ ಹೊರತು ಅವ್ನು ಬಂದು ಅದು ಮಾಡ್ತಾರೆ, ಇವ್ರು ಬಂದು ಇದು ಮಾಡ್ತಾರೆ, ಈ ತೆಕ್ಕೊಂಡು ಕೂತ್ಕೊಳ್ಳಿ. ಈಗ ಅರಣ್ಯ ಇಲಾಖೆ ಪ್ರಾಣಿಗಳು ಬಂದೆಲ್ಲ ಊರು ಸೇರ್ಕೊಂತವೆ ಅಂತಾರಲ್ಲ, ಎಲ್ಲಿದೆ ಅರಣ್ಯ ಇಲಾಖೆ ಮೊದಲಂಗೆ? ಹೇಳಿ, ನೀವೇ ಹೇಳಿ. ಬರ್ದೆ ಏನೇನು ಮಾಡ್ತೇವೆ? ಈಗ ನಮ್ಮ ಮನೆಯಿಂದ ನಾವು ರೋಡ್ಗೆ ಬರ್ಬೇಕು ನಾವು. ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅನ್ನೋದು ಹೌದು, ಗ್ಯಾರಂಟಿ, ಅದು ಗ್ಯಾರಂಟಿ ಆಗಿದೆ. ಶಾಸಕರು, ಎಂಪಿಗಳು, ಹೌದು, ಎಲ್ಲ ಅವ್ರದ್ದು ಮುಚ್ಕೊಂತೈತೆ. ಹೇಳ್ತೀನಿ ಕೇಳಿ, ಹೊಟ್ಟೆ ಇಲ್ಲ ಅಂತೇಳಿ ಕಳ್ತನ ಮಾಡ್ತಾನಲ್ಲ, ಅವನ್ ತೊಗೊಂಡು ವರ್ಷಾನುಗಟ್ಟಲೆ ಜೈಲಿಗೆ ಹಾಕ್ಕೊಂತಾರೆ. ಅವನಿಗೆ ಯಾರು ರಕ್ಷಕ್ಕೆ? ಅವನಿಗೆ ಇವರಿಲ್ವಲ್ಲ, ಲಾಯರ್ಗಳಿಲ್ವ ಕೋಟ್ಯಾಂತರ ರೂಪಾಯಿ ಕೊಡೋದಕ್ಕೆ, ತಾಲೂಕು ಮಾಡೋಕ್ಕೆ, ಅವ್ರನ್ನ ತೊಗೊಂಡು ಹೊರಡೆ ಹಾಕ್ತಾರೆ. ಆದರೆ ಇವರೆಲ್ಲ ನಾವು ಬೆಳಗ್ಗೆ ಗುಡಿಸಿ ತುಂಬ್ಕೊತಾರಲ್ಲ, ಅವ್ರು ಯಾವ ಕಳ್ತನ ಮಾಡ್ರು ಏನಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಶಿಕ್ಷೆ ಕೊಡೋಕೆ ನಮ್ಮ ಕಾನೂನೇ ಫಸ್ಟ್ ಸರಿ ಇಲ್ಲ. ನಮ್ಮ ಇಂಡಿಯಾದು ನಮ್ಮ ಕಾನೂನೇ ಸರಿ ಇಲ್ಲ. ಈ ಕಾನೂನು ಮಾಡೋರೇ ಇವ್ರುಗಳು, ಅವ್ರ ತಕ್ಕನ ಅವ್ರು ಮಾಡ್ಕೊತಾರೆ ಅಷ್ಟೇ, ಬೇರೆ ಏನಿಲ್ಲ. ಜನಕ್ಕೋಸ್ಕರ ನಾನು ನಿಮ್ಮ ಮೇಲೆ ಚಾಡಿ ಹೇಳಿ, ಅವ್ರ ಮೇಲೆ ಚಾಡಿ ಹೇಳಿ, ಅದ್ರಾಗ ಹಿಂಗೆ ಹಿಡ್ಕೊಂಡೆ ನಾನು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹೊರತು ಸಹಜವಾಗಿ ಇಲ್ಲಿ ಯಾವನೂ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ಆ ಪಕ್ಷ ಈ ಪಕ್ಷ ಅಂತ ನಮ್ಗೆ ಭೇದವ ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ಅವರೊಬ್ಬರು ಸಾಯ್ತಾ ಇದ್ದಾರೆ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಸೆಂಟ್ರಲ್ಲಾಗೆ ಪ್ರಧಾನಮಂತ್ರಿ ಒಬ್ಬರು ಸಾಯ್ತಾರೆ, BJP ಅವ್ರು ಯಾರು ಸಾಚ ಅಂತಾನೆ ಹೇಳ್ತಲ್ಲ, ಅವ್ರೊಬ್ರಿಗೆ ಮಾತ್ರ ಹೇಳ್ತಾ ಇರೋದು ನಾನು. ಅವ್ರೊಬ್ರಿಗೆ ಮಾತ್ರ ಹೇಳ್ತಾ ಇರೋದು. ಸೆಂಟ್ರಿಗೆ ಎಲ್ಲ ಕಳ್ಳನ ಮಕ್ಕಳೇ 100 ಜನ ಸಿಗ್ಬೋದು ನಿಮಗೆ, ಎಲ್ಲ ಅವರೇನೆ.
ಅವರೊಬ್ಬರು ಮಾತ್ರ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅರೆ ಅದು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸರಿ ಅಂತ ಯಾರು ಹೇಳಲ್ಲ ಮೇಡಮ್. ಅವರ ರಾಜಕೀಯ ನಾಯಕರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರಿ ಅಂತ ಯಾರು ಹೇಳ್ತಾರೆ? ಹೆಣ್ಮಕ್ಳನ್ನ ಆ ಥರ ಮಾಡಿರೋದ್ರ మన ಇಂಡಿಯಾ యొక్క ಕಾನ್ಸ್ಟಿಟ್ಯೂಷನು, ಆಮೇಲೆ ಅದು ಮರ್ಯಾದೆ ಅನ್ನೋದು ನಮ್ಮ ಭಾರತ ದೇಶಕ್ಕೆ ಮರ್ಯಾದೆ ಅನ್ನೋದು, ಹೆಣ್ಮಕ್ಳು ಮರ್ಯಾದೆ ತಂದಿರೋದೇ ನಮ್ಮ ಭಾರತ ದೇಶ. ಅಂಥವನ್ನ ಅವಮಾನ ಮಾಡಿದ್ರೆ ಒಳ್ಳೇದಂತ ಯಾರನ್ನ ಹೇಳ್ತಾರೆ? ಯಾರು ಹೇಳೋದಿಲ್ಲ. ಒಬ್ಬ ಶಾಸಕರು MLA ಈ ರೀತಿ ಎಲ್ಲ ಮಾಡೋದು 100% ತಪ್ಪು ಅಂತ 100% ತಪ್ಪು ಅಂತ ಗೌರ್ಮೆಂಟ್ ಹೇಳ ಅವ್ರ ಪಾರ್ಟಿನವರು ಹೇಳ್ತಾ ಇದ್ದಾರೆ ತಪ್ಪು ಅಂತ. ಯಡಿಯೂರಪ್ಪ ಮಗ ಇವತ್ತು ಹೇಳ್ತಾರೆ ನಾನು ಸಪೋರ್ಟ್ ಮಾಡಲ್ಲ ಅಂತಾನೆ. ಅಶೋಕು ಹೇಳ್ತಾ ಇದ್ದಾರೆ. ಇನ್ನೇನಿದೆ ಅದರಲ್ಲಿ? ಕರ್ನಾಟಕದಲ್ಲಿ ಹೆಣ್ಮಕ್ಳು ಹಾಗಾದ್ರೆ ಹೇಗೆ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ನಮ್ಮ యొక్క ಭಾರತ ದೇಶ ಸಂಸ್ಕೃತಿ ಏನಂದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕಂತ ಇಂದಿರಾ ಕಾಲದಿಂದ ತಂದಿದ್ದಾರೆ ಜೀವ. ಮತ್ತೆ ಅವರು ರಾಜಕೀಯದಲ್ಲಿ ಇರೋರು ಇನ್ನೂ ರಕ್ಷಣೆ ಕೊಡಬೇಕೆ ಒಟ್ಟು ಅವರೇ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ತಪ್ಪಾನೆ. ಹೌದು, ತಪ್ಪೇ. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ರು ಅಂತ ಹೇಳಿ. ಅಷ್ಟು ಒಳ್ಳೆ ಶಾಸಕ, RR ನಗರನ್ನ ಡೆವಲಪ್ ಮಾಡಿರುವಂತಹ ಶಾಸಕ ಮುನಿರತ್ನ ಅವರು ಈ ತರ ಕೆಲಸ ಮಾಡ್ತಾರೆ ಅಂದ್ರೆ ನಿಜಕ್ಕೂ ನಂಬೋದಕ್ಕೆ ಆಗೋದಿಲ್ಲ. ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ತನಿಖೆ ಆಗ್ಲಿ, ಅವ್ರ ಮೇಲೆ ಕಾನೂನು ಕ್ರಮ ಆಗ್ಲೇಬೇಕು ಅಂತ ಹೇಳಿ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.